ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡ್ ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಈಗಿನ ಪರಿಸ್ಥಿತಿ, ಈಗಿನ ಒಂದು ಆಹಾರ ವಿಹಾರಗಳಲ್ಲಿ ಏನಾಗಿದೆ ಅಂದರೆ, ಆಹಾರ ಔಷಧಿ ಆಗಿದೆ, ಔಷಧಿ ಆಹಾರ ಆಗಿಬಿಟ್ಟಿದೆ. ಅಂಥ ಒಂದು ಕಾಲದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಾವು ಸೇವನೆ ಮಾಡುವ ಅನೇಕ ರೀತಿಯ ಆಹಾರ ವಿಷಕಾರಿಯಾಗಿ ಮಾರ್ಪಾಟಾಗ್ತಾಯಿದೆ. ಅದರಲ್ಲೂ ನಮಗೆ ನ್ಯಾಚುರಲ್ ಸಿಗುವಂತಹ ಆಹಾರ ಕಡಿಮೆ ಆಗ್ತಾಯಿದೆ. ಸ್ನೇಹಿತರೆ, ಏನಾಗಿದೆ ಅಂದರೆ, ನಮ್ಮ ಒಂದು ಪ್ರಕೃತಿಯಲ್ಲಿ ಪ್ರತಿಯೊಬ್ಬರು ಆಸೆಗಿಂತ ದುರಾಸೆ ಜಾಸ್ತಿಯಾಗಿ ಆ ರಾಸಾಯನಿಕ ಈ ರಾಸಾಯನಿಕ ಅಂತ ಸಿಂಪಡಣೆ ಮಾಡಿ ನಾವು ಅದನ್ನು ಸೇವನೆ ಮಾಡಿ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತಾ ಇದ್ದೀವಿ. ಇಂತಹ ಒಂದು ನಮ್ಮ ತರಕಾರಿಗಳಲ್ಲಿ ಇದು ತೊಂಡೆಕಾಯಿ ಅಂತಾರೆ. ಇದು ಸೇವನೆಯಿಂದ ನಮಗೆ ಅನೇಕ ರೀತಿಯ ಲಾಭಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಒಂದೆರಡಲ್ಲ, ಅನೇಕ ರೀತಿಯ ಲಾಭಗಳು ಜಾಸ್ತಿ ಆಗುತ್ತೆ ನಮಗೆ. ಇದರಲ್ಲಿ ಕ್ಯಾನ್ಸರನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಮತ್ತು ಅತಿ ಹೆಚ್ಚು ಹೀಟನ್ನು ಕಡಿಮೆ ಮಾಡೋ ಶಕ್ತಿ ಇದಕ್ಕಿದೆ. ಇದರಲ್ಲಿ ವಿಟಮಿನ್ ಬಿ, ಸಿ, ಪಿ, ಥೈಮಿನ್ ಸಿ, MG, ಮ್ಯಾಗ್ನೀಷಿಯಮ್ ಇವೆಲ್ಲ ರಸಾಯನಗಳು ಇದರಲ್ಲಿ ಅಡಕವಾಗಿದೆ. ಇದು ಒಂದು ಸೇವನೆಯಿಂದ ನಮಗೆ ದಪ್ಪ ಇದ್ದರೆ ಸಣ್ಣ ಮಾಡುತ್ತೆ, ಶುಗರ್ ಕಡಿಮೆ ಮಾಡ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ, ಹೀಟನ್ನು ಕಡಿಮೆ ಮಾಡ್ತದೆ, ಪಕ್ಷಪಾತ ಅಂತೀವಲ್ಲ, ಅದು ಪ್ಯಾರಾಲಿಸಿಸ್ ಅದು ಕಡಿಮೆ ಮಾಡ್ತದೆ, ಅಜೀರ್ಣ ಶಕ್ತಿಯನ್ನು ಜೀರ್ಣಕ್ರಿಯೆಗೆ ಜೀರ್ಣಶಕ್ತಿ ಜಾಸ್ತಿ ಮಾಡ್ತದೆ, ಮಲಬದ್ಧತೆ, ಮೂಲವ್ಯಾಧಿ, ಈ ದೊಡ್ಡ ಕರಳು ಕ್ಯಾನ್ಸರ್ ಇವೆಲ್ಲನೂ ಇದು ಹೋಗಲಾಡಿಸುತ್ತೆ, ಅಂದರೆ ತೊಲಗಿಸುತ್ತೆ. ಇದು ಅದಲ್ಲದೇ ಮುಖದ ಬಂದು ಕಾಂತಿ ಜಾಸ್ತಿ ಹೆಚ್ಚಿಸುತ್ತೆ, ಚರ್ಮದ ಕಾಂತಿ ಹೆಚ್ಚಿಸುತ್ತೆ, ಶ್ವಾಸಕೋಶಗಳ ಒಂದು ಕ್ಲೀನ್ ಮಾಡುತ್ತೆ, ಒಂದಲ್ಲ ಎರಡಲ್ಲ ಜ್ಞಾಪಕಶಕ್ತಿ ಜಾಸ್ತಿ ಮಾಡ್ತದೆ, ಲಿವರ್ನಲ್ಲಿರುವಂಥ ಕೊಬ್ಬನ್ನು ಕರಗಿಸುತ್ತೆ, ಈ ನರಗಳನ್ನು ಚೆನ್ನಾಗಿ ಬಲವತ್ತೆ ಅಂದರೆ ಬಲಹೀನಗಿಂತ ಬಲವತ್ತಿಗೆ ಜಾಸ್ತಿ ಮಾಡ್ತದೆ, ಕಿಡ್ನಿಯಲ್ಲಿ ಯಾವ ತೊಂದರೆ ಇದ್ದು ಸಹ ನಿವಾರಣೆ ಮಾಡುತ್ತೆ. ಇಂತಹ ಒಂದು ಶಕ್ತಿಯುಳ್ಳ ನಮ್ಮ ತೊಂಡೆಕಾಯಿನನ್ನು ನಾವೇನು ಮಾಡ್ತಾಯಿದ್ದೀವಿ, ಸೇವನೆ ಮಾಡಲ್ಲ. ಇದಕ್ಕಿಂತ ಈ ಅರಣ್ಯದಲ್ಲಿ ಸಿಗುತ್ತೆ ತೊಂಡೆಕಾಯಿ, ಅದು ಭಾರಿ ಕಹಿ, ಆದರೆ ಹಣ್ಣು ಅಷ್ಟೇ ಸಿಹಿಯಾಗಿರ್ತದೆ, ಅಷ್ಟು ಸಿಹಿಯಾಗಿರ್ತದೆ ಹಣ್ಣು. ಅದನ್ನು ಇವೆಲ್ಲ ಸೇವನೆ ಮಾಡಬೇಕು ನಾವು. ಇವೆಲ್ಲ ಸೇವನೆ ಮಾಡಿದಾಗ ಈ ನಾವು ಹೇಳಿದ ವಿಟಮಿನ್ಸು ಅವೆಲ್ಲನೂ ನಮಗೆ ಲಭ್ಯವಾಗುತ್ತೆ, ನ್ಯಾಚುರಲ್ ಫ್ರೀಯಾಗಿ ಲಭ್ಯ ಆಗುತ್ತೆ. ನಾವು ಸೇವನೆ ಬಂದಾಗ ನಮಗೆ ಅನೇಕ ರೀತಿಯ ಲಾಭಗಳಿದ್ದಾಗುತ್ತೆ. ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳಿಗಿದು ಔಷಧಿ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ತೊಂಡೆಕಾಯಿಯನ್ನು ಯಾವುದೋ ಮುಖಾಂತರ ಪಲ್ಯವಾಗಿ, ಸಾಂಬಾರವಾಗಿ, ಯಾವುದೋ ಮುಖಾಂತರ ನಿಮ್ಗೆ ಇಷ್ಟ ಬಂದ ತ್ಯಾಜ್ಯನ ಮಾಡಿಕೊಂಡು ಆದಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಹಾಕುವ ಬದಲು ಈ ಪಲ್ಯ ಮಾಡಿಕೊಂಡು ಸೇವನೆ ಮಾಡೋದು ಭಾರಿ ಒಳ್ಳೆಯದು. ನಮಸ್ಕಾರ. ಇನ್ನೊಂದು ಎಪಿಸೋಡ್ ಮತ್ತೊಂದು ತೋರಿಸ್ತೇವೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ. ನಮಸ್ಕಾರ ಸ್ನೇಹಿತರೆ.